6ನೇ ಪ್ರಶ್ನೆಯನ್ನ ಗಮನಿಸಿ. ವೃತ್ತದ ವ್ಯಾಸವು 14 ಸೆಂಟಿಮೀಟರ್ ಆದರೆ ಅದರ ಪರಿಧಿ, ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ವೃತ್ತದ ವ್ಯಾಸವನ್ನ ಕೊಟ್ಟಿದ್ದಾರೆ. ವ್ಯಾಸ ಎಷ್ಟು ಹೇಳ್ತಾ ಇದ್ದಾರೆ ಅವರು, 14 ಸೆಂಟಿಮೀಟರ್. ಸೊ ನಮ್ಗೀಗ ಇಲ್ಲಿ ಅದರ ಪರಿಧಿಯನ್ನ ಕೇಳ್ತಾ ಇದ್ದಾರೆ. ಈ ಒಂದು ವೃತ್ತದ ಪರಿಧಿ ಅಲ್ವಾ. ಸೊ ಈ ಪರಿಧಿಯನ್ನ ಕಂಡುಹಿಡಿಬೇಕು. ಅಂದ್ರೆ ಏನಾಯ್ತು, ವೃತ್ತದ ಸುತ್ತಳತೆ ಅಂತ ಹೇಳ್ತೀವಿ. ಸೊ ವೃತ್ತದ ಸುತ್ತಳತೆಯ ಸೂತ್ರ ಏನ್ ಹೇಳುತ್ತೆ, 2πr ಅಂತ ಹೇಳುತ್ತೆ. ಸೊ ನೋಡಿ, ಕೆಲವೊಂದ್ ಸಂದರ್ಭದಲ್ಲಿ ಪರಿಧಿ ಅಂತಾನು ಕೇಳ್ಬೋದು, ಕೆಲವೊಂದ್ ಸಂದರ್ಭದಲ್ಲಿ ವೃತ್ತದ ಸುತ್ತಳತೆ ಅಂತಾನು ಕೇಳ್ಬೋದು, ಕೆಲವೊಂದ್ ಸಂದರ್ಭದಲ್ಲಿ ವೃತ್ತದ ಉದ್ದ. ಸೊ ಇದು ಈ ರೀತಿಯನ್ನು ಕೇಳ್ಬೋದು. ಆಯ್ತಾ. ಸೊ ಈಗ ನಾವೇನ್ ಮಾಡ್ಬೇಕು, ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ವೃತ್ತದ ಸುತ್ತಳತೆಯ ಸೂತ್ರವನ್ನ ನೋಡೋಣ. ವೃತ್ತದ ಸುತ್ತಳತೆ ಬರೋಬ್ಬರಿ ಏನ್ ಹೇಳುತ್ತೆ, 2πr ಅಂತ ಹೇಳುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅವರು, ಆರ್ ಅಂದ್ರೆ ತ್ರಿಜ್ಯ ಬೇಕಲ್ವಾ. ಸೊ ನಮ್ಗೆ ಇಲ್ಲಿ ವ್ಯಾಸವನ್ನ ಕೊಟ್ಟಿದ್ದಾರೆ. ಸೊ ವ್ಯಾಸ 14 ಆದ್ರೆ ತ್ರಿಜ್ಯ ಏನಾಗತ್ತೆ ಹೇಳಿ, 14/2. ಸೊ 2 1 2 7 14. ಸೊ ವ್ಯಾಸ ಡಿ ಅಂದ್ರೆ ಏನಾಯ್ತು, ವ್ಯಾಸ ಆಯ್ತು ಅಲ್ವಾ. ಸೊ ತ್ರಿಜ್ಯ ಆರ್ ಏನಾಗತ್ತೆ, ತ್ರಿಜ್ಯ 7 ಸೆಂಟಿಮೀಟರ್ ಆಗುತ್ತೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೋದು, ಈ ತ್ರಿಜ್ಯದ ಸಹಾಯದಿಂದ ವೃತ್ತದ ಸುತ್ತಳತೆಯನ್ನ ಕಂಡುಹಿಡಿಬಹುದು. 2 ಗುಣಿಸು ಪೈನ ಬೆಲೆ ಎಷ್ಟು, 22/7 ಗುಣಿಸು, ಕೆಲವೊಂದು ಸಂದರ್ಭದಲ್ಲಿ ಪೈನ ಬೆಲೆಯನ್ನ ಅವರೇ ಕೊಟ್ಟಿರ್ತಾರೆ 3.14 ಅಂತ. ಸೊ ಆಗ ಏನ್ ಮಾಡ್ಬೇಕು, ನೀವು ಪೈನ ಬೆಲೆಯನ್ನ ಅವ್ರು ಕೊಟ್ಟಿರೋದನ್ನ ಹಾಕೋಬೇಕು. ಕೆಲವೊಂದು ಸಂದರ್ಭದಲ್ಲಿ ಪೈ ಅಂತ ಕೊಟ್ಟಾಗ ನೀವು ಸಾಮಾನ್ಯವಾಗಿ ಪೈಯನ್ನ 22/7 ಅಂತ ತಗೊಳ್ಬೇಕು. ಸೊ ಇಲ್ಲಿ ಆರ್ ಏನಾಯ್ತು, 7 ಸೆಂಟಿಮೀಟರ್. ಸೊ ಇದೇನಾಗತ್ತೆ, 7 1 7 1. ಸೊ 22 ಗುಣಿಸು 2 ಏನಾಯ್ತು, 44 ಸೆಂಟಿಮೀಟರ್ ಆಗತ್ತೆ. ಇದು ವೃತ್ತದ ಸುತ್ತಳತೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು, ಬಿ 44 ಸೆಂಟಿಮೀಟರ್ ಆಗುತ್ತದೆ.